ಈಗ ಕೇಂದ್ರ ಗೌರ್ಮೆಂಟ್ ವಿ ರಾಮ್ಜಿ ಈ ಯೋಜನೆಯಿಂದ 125 ದಿನ ಕೂಲಿ ಕೊಡ್ತೀವಿ. ಅದರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ. ರೈತ ಬಿ ಕೆಲಸ ಮಾಡಲಿಕ್ಕೂ ತುಂಬ ಅನುಕೂಲ ಆಗಿದೆ. ನಮ್ಮ ಖಾತೆಗೆ ಈಗ ನೇರವಾಗಿ ಹಣ ಜಮಾ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ವಿ ರಾಮ್ಜಿ ಯೋಜನೆಯಿಂದ ಒಳ್ಳೆಯ ಯೋಜನೆಯಾಗಿದೆ. ಈ ನಮ್ಮ ಖಾತೆಗೂ ನೇರವಾಗಿ ಜಮಾ ಆಗ್ತದೆ ಹಣ. ತುಂಬ ಅನುಕೂಲ ಆಗಿದೆ ಈ ಯೋಜನೆಯಿಂದ. ಕೇಂದ್ರ ಸರ್ಕಾರದಿಂದ ಬರುವಂಥದ್ದು 40% ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಇಲ್ಲಿ ಕೃಷಿ ಭೂಮಿ ಮಾಡುವಂಥವರಿಗೆ ಬಿತ್ತನೆ ಮಾಡಲಿಕ್ಕೆ, ನಾಟಿ ಮಾಡಲಿಕ್ಕೆ ಮತ್ತು ಕಟಾವು ಸಂದರ್ಭದಲ್ಲಿ ಡಿಜಿಟಲ್ ಮುಖಾಂತರ ಪೇಮೆಂಟ್ ಆಗುವಂಥದ್ದು. ಅವರಿಗೆ ಇವತ್ತು ಮಾಡಿದ್ದಕ್ಕೆ ಇವತ್ತು ಸಂಜೆ ರಾತ್ರಿ ಒಳಗೆ ಪೇಮೆಂಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40%, ವಿ ಜಿ ರಾಮ್ಜಿ ಅಂತ ಹೇಳ್ಕೊಂಡು. ಅದೇ ರೀತಿ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಕೂಡ ಒಂದು ಒಳ್ಳೆ ಮಾಡುವಂಥವರಿಗೆ ಪರ್ಸೆಂಟೇಜ್ ಪ್ರಕಾರ ಸಿಗ್ತದೆ ಇದರಲ್ಲೂ. ಹಾಗಾಗಿ ಇದು ರೈತರಿಗೆಲ್ಲ ಒಂದು ಪ್ರೋತ್ಸಾಹ ಮಾಡ್ದಂಗೆ. ಅದು ರೈತರಿಗೆ ಅನುಕೂಲ ಆಗುವಂಥದ್ದು. ಈ ಯೋಜನೆ ಮೂಲಕವಾಗಿ ವಿ ಜಿ ರಾಮ್ಜಿ ಎಂಬ ಹೆಸರನ್ನು ಕೊಟ್ಟಿರುವುದು ಭಾಳ ಉತ್ತಮವಾದಂಥ ಮಹತ್ವವಾದಂಥ ನಿರ್ಣಯ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಬಿತ್ತನೆ ಕೆಲಸ ಮತ್ತು ಕಟಾವು ಮಾಡುವಂಥ ಯೋಜನೆ ಸಹ ಈ ಯೋಜನೆಯಡಿಯಲ್ಲಿ ಬಂದಿರುವುದು ರೈತಾಪಿ ವರ್ಗದ ಜನರಿಗೆ ಭಾಳ ತುಂಬ ಅನುಕೂಲ ಆಗುವಂಥ ಯೋಜನೆಯಾಗಿದೆ. ನಾವೇನು ಎಲ್ಲೋ ಲೈನು ಪ್ರಾರಂಭ ಮಾಡಿದೆ ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾನು ಬಂದ ಮೇಲೆ ಆ್ಯಡ್ ಮಾಡಿದ್ವಿ, ಅಂದರೆ ಪ್ರಾರಂಭ ಮಾಡಿದ್ವಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ಗ್ರೌಂಡು ಇವೆಲ್ಲ ಸೇರಿ ಡಿಸೆಂಬರ್ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆ್ಯಡ್ ಮಾಡ್ತಾ ಇದ್ದೀವಿ. ಯಾವ್ದಾವ್ದು ಆ್ಯಡ್ ಮಾಡ್ತಾ ಇದ್ದೀವಿ ನಿಮಗೆ ಮಾಹಿತಿನ ನಾನು ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನು 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಏರ್ಪೋರ್ಟ್ ರೋಡು ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ದೀವಿ ಫೈನಲ್ ಮುಗಿಸುವಷ್ಟೊತ್ತು. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸು ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದ್ದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರು ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ. ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ಕು ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು, ಮೆಟ್ರೋಲ್ಲಿ ಹೋಗೋರು ಕೂಡ ಅನುಕೂಲ ಆಗಬೇಕು ಅಂತ ನಾವು ಈ ವ್ಯವಸ್ಥೆನ ಈಗ ಫಾಸ್ಟಾಗಿ ಆಗಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ.